ಮಂತ್ರಾಲಯಕ್ಕೆ ಹೋಗೋದು ಒಂದು ದೊಡ್ಡ ಕನಸಾಗಿತ್ತು. ಬೆಳಗ್ಗೆಯಿಂದ ಮಂತ್ರಾಲಯ ಟ್ರೈನ್ ಹತ್ಕೊಂಡ್ವಿ. ಹಾಗೆ ಒಂದು ಗಂಟೆಲಿ ಹೋಗಿ ರೈಲ್ವೆ ಸ್ಟೇಷನಲ್ಲಿ ಇಳಿದ್ವಿ. ಅಲ್ಲಿಂದ ಆಟೋಗೆ ಏನಾದರೂ ಹೋಗೋಣ ಅಂತ ಆಟೋ ಸ್ಟ್ಯಾಂಡಿಗೆ ಹೋದ್ವಿ. ಅಲ್ಲಿ ಆಟೋಗಳು ತುಂಬ ಇದ್ದು ಎಲ್ಲದನ್ನು ಕುತ್ಕೊಂಡ್ವಿ ಒಂದು ಆಟೋದಲ್ಲಿ. ಕರೆಕ್ಟಾಗಿ 2 ಗಂಟೆಗೆ ಹೋಗಿ ಹಿಡಿದ್ವಿ ಮಂತ್ರಾಲಯ. 1 ಅವರ್ ತಗೊಂತು ಆಟೋದಲ್ಲಿ ಹೋಗೋಕ್ಕೆ. ನೆಕ್ಸ್ಟ್ ಮಾರ್ನಿಂಗ್ ಎಲ್ಲರೂ ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಹೋದ್ವಿ. ಅಲ್ಲಿ ಹೋದರೆ ಏನೋ ಒಂದು ಪಾಸಿಟಿವ್ ಮೈಂಡ್. ಎಷ್ಟು ಚೆಂದ ನೋಡೋಕ್ಕೆ ಅಂದರೆ ರಾಯನ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಹೋದರೆ ಒಂದೇನೋ ನೆಮ್ಮದಿ, ಒಂದು ಎಲ್ಲರ ಕನಸು ಅನಿಸುತ್ತೆ. ರಾಯನ ನಂಬಿದ್ರೆ ಒಂದೇನೋ ಪಾಸಿಟಿವಿಟಿ ಇರುತ್ತೆ. ಹಾಗೆ ನಮ್ಮದೊಂದು ಕನಸಾಗಿತ್ತು. ನಾನು, ನನ್ನ ಮಗಳು, ಅಕ್ಕ, ಬಾವ, ಅಕ್ಕನ ಮಕ್ಕಳು, ಅಮ್ಮ ಎಲ್ಲ ಹೋಗಿದ್ವಿ. ಹಾಗೆ ದೇವರಿಗೆ ಕೈ ಮುಗಿದು ಒಳಗಡೆ ಹೋದ್ವಿ. ಆದರೆ ಬೇಗ ಆಗುತ್ತೆ ದರ್ಶನ. ಅಲ್ಲಿ ಒಳ್ಳೆ ಸಿಸ್ಟಮ್ ಇದೆ. ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ದೊಡ್ಡೋರಿಗೆ ಮತ್ತು ಮಕ್ಕಳಿಗೆ ಸಪ್ರೇಟ್ ಲೈನ್ ಇದೆ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಎಲ್ಲರೂ ಸತಿಸನಲ್ಲಿ ನಿಂತ್ಕೊಂಡಿದ್ವಿ. ರಾಯರನ್ನ ನೋಡೋಕ್ಕೆ ತುಂಬ ಜನ ಬಂದಿದ್ದರು ಇವತ್ತು. ಏಕೆಂದರೆ ಹಾಲಿಡೇಸ್ ಆಗಿರೋದ್ರಿಂದ ಎಲ್ಲರೂ ತುಂಬ ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ. ದೇವ್ರ ದರ್ಶನ ಆಯಿತು. ಹಾಗೆ ಆಚೆ ಬಂದು ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋಣ ರಾಯರ ದೇವಸ್ಥಾನದ ಮುಂದೆ ಅಂತ ಒಂದು ವಿಡಿಯೋ ಫೋಟೋ ಎಲ್ಲ ತಕ್ಕೊಂಡು ತಿಂಡಿ ತಿನ್ನೋಣ ಅಂತ ರೂಮ್ ಕಡೆ ಬಂದ್ವಿ. ಹಾಗೆ ಹೋಗೋಣ ಮತ್ತು ನದಿ ಕಡೆ ಹೋಗೋಣ, ನದಿ ಕಡೆ ನೋಡಿಲ್ಲ ಅಂತ ಅಂದ್ಬಿಟ್ಟು ರೂಮ್ ಕಡೆ ಬಂದ್ವಿ. ಹಾಗೆ ಇವಳು ನಮ್ಮ ಅಕ್ಕನ ಮಗಳು. ಎಲ್ಲರೂ ದರ್ಶನ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ಈಗ ಬೇರೆ ಕಡೆ ಬಿಚ್ಚಾಲೆ ಮತ್ತು ಪಂಚಮುಖಿ, ಆಂಜನೇಯ ಎಲ್ಲದನ್ನು ನೋಡೋಣ ಅಂತ ಹೊರಟ್ವಿ. ಇಲ್ಲಿ ಬಂದು ಫಸ್ಟ್ ಪ್ಲೇಸ್ ಬಂದು ಆಂಜನೇಯ ದೇವಸ್ಥಾನ ನೋಡಿದ್ವಿ. ನೆಕ್ಸ್ಟು ಬಿಚ್ಚಾಲೆ ರಾಯರು ನೆಲೆಸಿದ್ದ ಪ್ಲೇಸ್ಗೆ ಹೋಗಬೇಕು ಅಂತ ಬಂದ್ವಿ. ಅಲ್ಲಿ ನದಿ ಹರಿತಾ ಇತ್ತು. ನಮಗೇನೋ ನದಿಲಿ ಆಡೋಕ್ಕೆ ತುಂಬ ಇಷ್ಟ. ಆದರೆ ಅಲ್ಲಿ ಆಡೋಕ್ಕೆ ಬಿಡಲ್ಲ, ಮೊಸಳೆಗಳಿವೆ ಎಚ್ಚರಿಕೆ ಅಂತ ಇತ್ತು. ಇಲ್ಲಿ ಇಲ್ಲ, ನಾವು ನೋಡಿಕೊಂಡು ಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ಹತ್ತಿದ್ರೆ ಅಲ್ಲೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಅಲ್ಲೇನೋ ಹೋಮ ಎಲ್ಲ ನಡೆದಿತ್ತು. ಹಾಗೆ ಕೆಳಗಡೆ ಬಂದ್ವಿ. ಅಲ್ಲಿ ಊಟ ಕೊಡ್ತಾಯಿದ್ರು. ಎಲ್ಲರೂ ಊಟ ಮಾಡಿಕೊಂಡು ಮತ್ತು ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿದ್ವಿ. ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ನೆಕ್ಸ್ಟು ಅಲ್ಲಿಂದ ಮಂತ್ರಾಲಯಕ್ಕೆ ಬಂದ್ವಿ. ಸಂಜೆ ಆಯಿತು. ಹಾಗೆ ಲೈಟೆಲ್ಲ ಹಾಕಿದ್ರು. ನಾವು ನೋಡಿಕೊಂಡು ಮತ್ತು ಸಂಜೆಲಿ ಒಳಗಡೆ 5 ರಥ ಎಳೀತಾರೆ. ಆ ರಥ ನೋಡೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ಜನ ಬಂದಿದ್ದರು. ಹಾಲಿಡೇಸ್ ಆಗಿರೋದ್ರಿಂದ ರಾಯರನ್ನ ನೋಡೋಕ್ಕೆ ತುಂಬ ಜನ ಬಂದಿದ್ದರು. ಲೈಟಿಂಗ್ಸ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಒಳಗಡೆ ಹೋದ್ವಿ. ಇಲ್ಲಿ ಫಸ್ಟ್ ಬರೋದು ಆನೆ ರಥ ಎಳೆದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಒಂದು ರೌಂಡು ಎಳೀತಾರೆ. ಅದಕ್ಕೆ ಹರಕೆನೂ ಮಾಡ್ಕೊತಾರೆ. ಸೇವೆ ಥರ ಮಾಡ್ತಾರೆ ಅದನ್ನು. ನೆಕ್ಸ್ಟ್ ಬರೋದು ಮರದಲ್ಲಿ ಮಾಡಿರೋ ರಥ. ನೆಕ್ಸ್ಟ್ ಬರೋದು ಬೆಳ್ಳಿ ರಥ. ಅದು 3 ನೋಡಿದ್ದು. ನೆಕ್ಸ್ಟು ನಾವು ಟೈಮ್ ಆಗುತ್ತೆ ಅಂತ ಆಚೆ ಬಂದ್ವಿ. ಬೆಳ್ಳಿ ರಥ ಎಳಿತಾ ಇದ್ರು. ಆಚೆ ಬಂದು ಎಲ್ಲ ಲೈಟಿಂಗ್ಸ್ ಮತ್ತೆ ನೋಡಿಕೊಂಡು ಹೊರಟ್ವಿ. ಮತ್ತು ವಾಪಸ್ ಬರಲೇಬೇಕಲ್ಲ ಬೆಂಗಳೂರಿಗೆ. 12 ಗಂಟೆ ಟ್ರೈನ್ ಇತ್ತು.
ಮಂತ್ರಾಲಯದ ಲಾಡ್ಜ್ ಮುಗೀತು.